ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಏನು ಶಕ್ತಿ ಯೋಜನೆಯನ್ನ ಚಾಲನೆ ನೀಡಿತು. ಈ ವಿಷಯವಾಗಿ ಏನು ಶಕ್ತಿ ಯೋಜನೆಯಿಂದ ಹಲವಾರು ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ಸಂಚಾರ ಮಾಡ್ತಾ ಇದ್ರು. ಇದರಿಂದಾಗಿ ನಿರ್ವಾಹಕರಾಗಿರ್ಬೋದು, ಚಾಲಕರಾಗಿರ್ಬೋದು ಹಲವಾರು ತೊಂದರೆಗಳನ್ನು ಸಹಿತ ಅನುಭವಿಸಿದ್ದಾರೆ. ಆದರೆ ಅವರು ಬೇಡಿರುವಂಥ ಬೇಡಿಕೆಗಳನ್ನು ಸರ್ಕಾರ ಬೇಡಿಕೆ ಈಡೇರಿಸಲು ಮುಂದಾಗ್ತಾ ಇಲ್ಲ. ಹೀಗಾಗಿ ಏನು ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸದ್ಯ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನು ಬೇಡಿಕೆಗಳಿದಾವೆ, ಏನೆಲ್ಲ ತೊಂದರೆ ಅನುಭವಿಸ್ತಾ ಇದ್ರ ಅಂತ? ನಮ್ಮಲ್ಲಿ 16 ಬೇಡಿಕೆ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖ ಬೇಡಿಕೆಗಳು 3. ನಮಗೇನು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ನಮ್ಮಲ್ಲಿ ಒಂದು ರೂಢಿ ಇದೆ, ಟೂಲ್ಸ್ ಅಗ್ರಿಮೆಂಟ್ ಪ್ರಕಾರ ಪ್ರತಿ 4 ವರ್ಷಕ್ಕೊಂದ್ಸಲಿ ಅಗ್ರಿಮೆಂಟ್ ಆಗಬೇಕು. ಅದು 1/1/20ರಲ್ಲಿ ಮಾಡಿದರು. ಮತ್ತು ಈಗ 1/1/24ರಲ್ಲಿ ಇದು ಜಾರಿಗೆ ಬರಬೇಕಾಗಿತ್ತು. ಅದು ನಾವು ಜನವರಿಯಿಂದ ನಾವು ಎಲ್ಲ ಬೇಡಿಕೆಗಳನ್ನ ನಾವು ಕೊಡ್ತಾನೇ ಇದ್ದೀವಿ. ಮೇನ್ ಬೇಡಿಕೆ ನಮಗೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಮತ್ತು ಇನ್ನೊಂದು ಏನು ಹಿಂದಿನ ಅಗ್ರಿಮೆಂಟಲ್ಲಿ 38 ತಿಂಗಳು ಅರಿಯರ್ಸ್ ಬ್ಯಾಲೆನ್ಸ್ ಇತ್ತು, ಆ ಅರಿಯರ್ಸ್ನ ಸರ್ಕಾರನೇ ಬಿಡುಗಡೆ ಮಾಡಿ ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಕೊಡಬೇಕು. ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ಗೆ ಏನು ಮಾಡಿದ್ರು ಇವರು ಅಗ್ರಿಮೆಂಟಲ್ಲೇ ಬಿಟ್ಬಿಟ್ಟಿದ್ರು ಹೋದ್ಸಲಿ. ಬಟ್ ಅದನ್ನು ನಾವು ಹೋರಾಟದ ಮುಖಾಂತರ ಮಾಡಿ ಈಗ ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದಾರೆ. ಅದು 224 ಕೋಟಿ ಬಿಡುಗಡೆ ಆಗಬೇಕು. ಅದು ಆದೇಶ ಆಗಿದೆ. ಬಟ್ ಅವರ ಖಾತೆಗಳಿಗೆ ಇನ್ನೂ ಇದುವರೆಗೂ ದುಡ್ಡು ಹೋಗಿಲ್ಲ. ತಕ್ಷಣ ಅದಾಗಬೇಕು. ಬೇರೆ ವಿಷಯಗಳೆಲ್ಲ ನಾವು ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಇತ್ಯರ್ಥ ಮಾಡ್ಕೋತೀವಿ. ಸರ್, ಈಗ ಎಷ್ಟು ಚಾಲಕರ ನಿರ್ವಾಹಕರಿಗೆ ಇದನ್ನು ಬರ್ಬೇಕಂತ ಹೇಳಿ ಮತ್ತು ಎಷ್ಟು ಹಣ ಅದಕ್ಕೆ ಮೀಸಲು ಇಡಬೇಕಂತ? ಸರ್, ಈಗ 5,900 ಕೋಟಿ ಸರ್ಕಾರದಿಂದ ಕೊಡಬೇಕು. ಯಾಕೆ ಅಂದರೆ 2014-15ರಲ್ಲಿ ಫೇರ್ ರಿವಿಷನ್ ಮಾಡಿರೋದು, ಇದುವರೆಗೂ ಮಾಡಿಲ್ಲ. ಆವಾಗ ಎಷ್ಟಿತ್ತು ಡೀಸೆಲ್ ರೇಟು? 50 ರೂಪಾಯಿ ಇತ್ತು. ಇವಾಗ 92 ರೂಪಾಯಿ ಆಗಿದೆ. ಬಟ್ ಇದನ್ನು ಯಾರು ಭರಿಸಬೇಕು? ಸರ್ಕಾರನೇ ಭರಿಸ್ಬೇಕಲ್ವಾ? ಅದನ್ನು ಅವ್ರ ಜವಾಬ್ದಾರಿ. ಈಗ 5,900 ಕೋಟಿ ರಿಲೀಸ್ ಮಾಡಿದರೆ ಎಲ್ಲ ಪರಿಹಾರ ಆಗುತ್ತೆ. ಅದನ್ನು ಮನೆ ಸಿದ್ದರಾಮಯ್ಯನವರು ಎಲ್ಲರಿಗೂ ಒಳ್ಳೆಯವರಾಗಿದ್ದಾರೆ. ಕಾರ್ಮಿಕರಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಅವರು ಏನು ತಂದ 5 ಗ್ಯಾರಂಟಿಗಳಲ್ಲಿ ಫಸ್ಟು ಶಕ್ತಿ ಯೋಜನೆ ಗ್ಯಾರಂಟಿನ ನಾವೇ ಸಕ್ಸಸ್ ಮಾಡಿದ್ದು. ಆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೀವಿ. ಡ್ರೈವರ್ಗೆ ಒದೆ ತಿಂದವ್ರೆ, ಕಂಡಕ್ಟರ್ಗೆ ಒದೆ ತಿಂದವ್ರೆ, ಲೇಡೀಸ್ ಹಿಡ್ಕೊಂಡು ಹೊಡೆದವ್ರೆ ಅವ್ರನ್ನ ಸಣ್ಣ ಸಣ್ಣ ವಿಷಯಗಳಿಗೆ. ಆದರೂ ಸಹ ನಮ್ಮವರು ತಡ್ಕೊಂಡು ಒಳ್ಳೆಯ ಯಶಸ್ವಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಆದರೂ ಸಹ ನೀವು ಯಾಕೆ ನಮ್ಮ ಮೇಲೆ ಮಲ್ತಾ ಇದ್ದವ್ರನ್ನೇ ತೋರಿಸ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್? ಈಗಾಗಲೇ ನೀವು ಪ್ರತಿಭಟನೆಗೆ ಈಗಾಗಲೇ ಮುಂದಾಗಿದ್ದೀರಿ. ಒಂದು ವೇಳೆ ಪ್ರತಿಭಟನೆ ಮಾಡಿದರೆ ಆ ಸರ್ಕಾರದಿಂದ ಕರ್ನಾಟಕದ ರಾಜ್ಯಾದ್ಯಂತ ಜನರಿಗೆ ತೊಂದರೆ ಆಗುತ್ತೆ ಏನಂತ? ಸರ್, ನಾನು ಹೇಳೋದು, ನಾವು ಸುಮಾರು ಅವರಿಗೆ ಪತ್ರ ವ್ಯವಹಾರ ಮಾಡಿ ಎಲ್ಲ ಮಾಡಿ ನಾವು ವ್ಯವಹಾರ ಮಾಡಿದ್ವಿ. ಆದರೂ ಅವರು ನಮ್ಮನ್ನು ಕೇರ್ ಮಾಡಿಲ್ಲ. ನಾವೀಗ ಏನು ಹೇಳ್ತಾ ಇದ್ದೀವಿ, ಈಗ ಈ 9/12/2024ರಲ್ಲಿ ನಾವು ನೋಟಿಸ್ ಕೊಡೋಕ್ಕೆ ಬಂದಿದ್ರೆ, ಬಟ್ ನೋಟಿಸು ಕಾನೂನು ರೀತಿ 21 ದಿವಸ ಮುಂಚಿತವಾಗಿ ಕೊಡಬೇಕು. ನಾವು ಕಾನೂನು ರೀತಿ 21 ದಿವಸ ಮುಂಚಿತವಾಗಿ ಕೊಡ್ತಾ ಇದ್ದೀವಿ ನೋಟಿಸು. ಈ 31/12/2024 ಕರೆದು ನಮ್ಮನ್ನು ಜಂಟಿ ಸಮಿತಿಯನ್ನು ಈ ಬೇಡಿಕೆಗಳ ಈಡೇರಿಸಿದರೆ ನಾವು ಮುಷ್ಕರಕ್ಕೆ ಹೋಗಲ್ಲ. ಇಲ್ಲ ಅಂದರೆ ಈಗ ಕಾರ್ಮಿಕರು ರೊಚ್ಚಿಗೆದ್ದಿದ್ದಾರೆ. ಅವ್ರು ಏನಾದರೂ ರೊಚ್ಚಿಗೆದ್ದು ಗಾಡಿಗೆ ನಿಲ್ಲಿಸಿದರೆ ಅದಕ್ಕೆ ನಾವು ಆಡಳಿತ ಮಂಡಳಿ ಮತ್ತು ಸರ್ಕಾರನೇ ಅದಕ್ಕೆ ಜವಾಬ್ದಾರಿ. ಏನೇ ತೊಂದರೆಗಳಾದರೂ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಅದು ಕೊಡುಗೆ ಹೋಗೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿಗೆ ಸಚಿವರ ಜೊತೆ ಈ ವಿಷಯವಾಗಿ ಚರ್ಚೆ ಮಾಡಿದ್ರಿ, ಏನು ಹೇಳಿದ್ರಿ ಸರ್? ಸಾರಿಗೆ ಸಚಿವರ ಜೊತೆ ಸುಮಾರು ಸಲ ಸಭೆ ಮಾಡಿದ್ದೀವಿ. ಸಾರಿಗೆ ಸಚಿವರದ್ದು ಏನಪ್ಪ ಅಂದರೆ, ಅವರು 9/10/2024 ವಿಧಾನಸೌಧದಲ್ಲಿ ಇದೇ ಜಂಟಿ ಸಮಿತಿ ಜೊತೆ ಸಭೆ ಮಾಡಿದರು. ಏನು ಈ ಅಜೆಂಡಾ ಇಟ್ಟಿದ್ವಿ ಎಲ್ಲ ಇದನ್ನು ಅವೆಲ್ಲ ಕೂಲಂಕಷವಾಗಿ ಮಾಡಿ ನಮ್ಗೆ 15 ದಿವಸ ಸಮಯ ಬೇಕು ಅಂದರು ಸಾರಿಗೆ ಸಚಿವರು. ಆಯಿತು ಅಂತ ನಾವು 15 ದಿವಸ ಸಮಯನೂ ಕೊಟ್ವಿ. 15 ದಿವಸ ಆದಮೇಲೆ ಈಗ ಮೊನ್ನೆ ಹುಬ್ಳಿಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮೀಡಿಯಾದವರು ಬಂದು ಕೇಳಿದ್ರೆ 1/1/24 ಅಗ್ರಿಮೆಂಟು ನನಗೆ ಗೊತ್ತೇ ಇಲ್ಲ, ಯಾವ ನಾಯಕರು ನನ್ನ ಜೊತೆಗೆ ಮಾತಾಡಿಲ್ಲ ಅನ್ನೋದು ಅಂತ ಒಂಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನೋಡಿ ಅವರೇ ಸಭೆ ಕರೆದಿರೋದು, ಸಭೆಯಲ್ಲಿ 15 ದಿವಸ ಸಮಯ ತೊಗೊಂಡಿರೋದು ಅವರೇ. ಮತ್ತು ಅವ್ರು ಬಂದು ರಾಂಗು ಮೆಸೇಜ್ ಕಾರ್ಮಿಕರಿಗೆ ಅಂದರೆ ಈ ನಾವು ನಾಯಕರ ಮೇಲೆ ಒಂದು ಗೂಬೆ ಕೂರಿಸಿದ್ದಾರೆ ಅಲ್ವಾ? ಇದಕ್ಕೆಲ್ಲ ಜವಾಬ್ದಾರಿ. ಆಮೇಲೆ ಆ ಪ್ರೊಸೀಡಿಂಗ್ ಕಾಪಿಯಲ್ಲಿ ಅವರೇ ರಾಮಲಿಂಗಾರೆಡ್ಡಿ ಸಾಹೇಬರೇ ಸಹಿ ಹಾಕಿದ್ದಾರೆ ಆಮೇಲೆ ಸಭೆಗೆ. ಇವಿಷ್ಟು ಏನು ಚಾಲಕರು ಹಾಗೂ ನಿರ್ವಾಹಕರ ಮಾತಾಗಿರುವಂಥದ್ದು. ಏನು ಸರ್ಕಾರ ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವುದಂತ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿ ಹಂಚಿಕೊಂಡಿರುವಂತಹದ್ದು. ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.